ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡು ಮತ್ತು ನಿಮ್ಮ ರಿಲೇಟಿವ್ ಯಾರಾದರೂ ಒಂದು ಎಕರೆ ಥರ ನೋಡ್ತಾರೆ, ಅವ್ರಿಗೆ ಜಾಗ 1 ಎಕರೆ ಮಾರಾಟಕ್ಕೆ ಬಂದಿದೆ. ನೋಡಿ ಸರ್, ಏನು ಸೂರ್ಯಕಾಂತಿ ಹಾಕಿದ್ದಾರೆ. ಇದೇ ಜಾಗ 1 ಎಕರೆ ಒಳ್ಳೆ ಬಾಗ್ ಸ್ಟೇ ಬರುತ್ತೆ, ರೆಡ್ ಸಾಯಿಲ್ ಬರುತ್ತೆ. ಸಿಂಪಲಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮ್ಸೆ ಇರ್ಬೋದು. ಟೋಟಲ್ ನಿಮಗೆ 1 ಎಕರೆ 5 ಗುಂಟೆ ಬರುತ್ತೆ. 1 ಎಕರೆ 5 ಗುಂಟೆ ಕ್ಲೈಮೇಟಲ್ಲಿ ಒಳ್ಳೆ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ಲೈಮೇಟಲ್ಲಿದೆ, ಸೂಪರ್ ಆಗಿದೆ. ಡಾಂಬರಿಂದ ಜಸ್ಟ್ ಒಂದು 200 ಮೀಟ್ರ್ ಮೆಟ್ಲಿಂಗ್ ಬರ್ಬೇಕಾಗುತ್ತೆ. ಒಳ್ಳೆ ನೇಚರು, ಆರಾಮ್ಸೆ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು. ಫಾರ್ಮ್ ಹೌಸ್ ನೀವು ಯಾವಾಗ ಸ್ಕೂಲ್ ಮಾಡ್ತೀನಿ ಅಂದರೂ ಆರಾಮ್ಸೆ ಮಾಡ್ಕೊಂಡಿರ್ಬೋದು. ನೋಡಿ ಏನು ಪಕ್ಕದಲ್ಲಿ ಕಂಟಿವೇಶನ್ ಮಾಡಿದರೆ ಸೇಮ್ ಇದೇ ಥರ ರೆಡ್ ಸಾಯಿಲು. ವಿಲೇಜ್ಗೆ ಜಸ್ಟ್ ಈ ಜಾಗದಿಂದ ಒಂದು 500 ಮೀಟ್ರ್ ಆಗುತ್ತೆ. ಬಸ್ ರೂಟಿಂದ ನಿಮಗೆ ಜಸ್ಟ್ ಬರೀ ಒಂದು 200 ಮೀಟ್ರ್ ಒಳಗಡೆ ಬರಬೇಕು. ನಿಮ್ಮ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನಿಮ್ಮ ಜಮೀನು ಏನಿದೆ ಅಲ್ಲಿವರೆಗೂ ಮ್ಯಾಪ್ ರೋಡ್ ಬರುತ್ತೆ. ಆರಾಮ್ಸೆ ನೀವು ಅಪಾಟಿ ಲಾರಿ ಕಾರು ಗೀರು ಎಲ್ಲ ಶಿಸ್ತಾ ಬಂದು ಜಮೀನ್ ಹತ್ರ ನಿಂತಿರುತ್ತೆ. ಲಾರಿನೂ ಕೂಡ ಶಿಸ್ತಾ ಬಂದು ನಿಂತಿರ್ತದೆ. ಆರಾಮ್ಸೆ ಪಿಕ್ ಮಾಡ್ಬೋದು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆಗೆ ಏನಮ್ಮ ಅಂದ್ರೆ ಒಂದು 10 ಕಿಲೋಮೀಟ್ರ್ ಬರ್ಬೋದು. ಬ್ಯಾಂಗ್ಳೂರಿಗೆ ಒಂದು, ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಮೈಸೂರು ಬರ್ಬೋದು. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರು ಬ್ಯಾಂಗ್ಳೂರು. ನಿಮ್ಮ ಮೈಸೂರು RMC ರೋಡ್, ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಒಂದು 50 ಆಗುತ್ತೆ. ಹೊರಗಡೆಗೆ ಟೌನ್ ಲಿಮಿಟ್ಗೆ ಒಂದು 5 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಒಂದು 55 ಕಿಲೋಮೀಟ್ರ್ ಲ್ಯಾಂಡ್ ಇದೆ. ಬಸ್ ರೂಟ್ ಬರುತ್ತೆ ಡೈರೆಕ್ಟು. ಈ ಜಮೀನು ಏನು ತೋರಿಸ್ತಾ ಇದೀನಿ ನೋಡಿ, ನೋಡ್ಕೊಳ್ಳಿ. ಅಲ್ಲಿ 2 ವೀಲರ್ ಅಲ್ಲಿ ಆಟೋ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರ್, ಅದೇ ಬಸ್ ರೂಟು. ಆಟೋ ಏನು ಪಾಸ್ ಆಗ್ತಾ ನೋಡಿ, ಅದೇ ಬಸ್ ರೂಟು. ನೀವು ಅಲ್ಲಿ ಹೇಳ್ಕೊಂಡ್ರೆ ಜಸ್ಟ್ ಒಂದು 100 ಇಂದ 200 ಮೀಟ್ರ್ ಮೆಟ್ಲಿಂಗ್ ಬರ್ಬೇಕಾಗುತ್ತೆ. ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ಎನಿ ಟೈಮ್ ಆಟೋ ಗೀಟೋ ಬಸ್ಸು ಎಲ್ಲ ಗಾಡಿಗಳು ಓಡಾಡುತ್ತೆ. ಆರಾಮ್ಸೆ ಅಲ್ಲಿ ಹೇಳ್ಕೊಂಡ್ರೆ ಒಂದು 200 ಮೀಟ್ರ್ ಆರಾಮ್ಸೆ ಬರ್ಬೋದು ಜಾಗಕ್ಕೆ. ಸಿಂಪಲಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ, ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ನಿಮ್ಗೆ ಒಳ್ಳೆ ವಾಟರ್ ಬಿಲ್ಟ್ ಇರೋಂಥ ಏರಿಯಾ. ಇಲ್ಲೆಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 150-200 ಅಡಿಗೆ ಭಯಂಕರ ನೀರು ಸಿಗುತ್ತಂಥ ಜಾಗ. ಈ ಜಾಗ ಏನು ತೋರಿಸ್ತಾ ಇದ್ದೀನಿ, ಇದ್ರ ಪಕ್ಕದಲ್ಲೇ ಕೂಡ ನಿಮಗೆ ಒಂದು ದೊಡ್ಡದೊಂದು ಲೇಕ್ ಇದೆ. ಈ ಜಾಗದಿಂದ ಒಂದು 2 ಕಿಲೋಮೀಟ್ರ್ ಹೋದ್ರೆ ನಿಮಗೆ ಒಂದು ದೊಡ್ಡದೊಂದು ಲೇಕ್ ಬರುತ್ತೆ. ಒಳ್ಳೆ ವಾಟರ್ ಬಿಲ್ಟ್ ಇರೋಂಥ ಏರಿಯಾ. ನೋಡಿ ಸರ್, ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ. ಮೇಲ್ಬೆ ನನ್ನದು ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತೀಯಲ್ಲ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಬೇಕಾದ್ರೆ RTC ಓಡರ್ ಯಾರಿದ್ದಾರೆ ಅವ್ರ ಹತ್ರ ಕೂರಿಸ್ಕೊಡೋಣ. ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇಲ್ಗಡೆ ಬರೋ ನಂಬರ್ಗೆ ಕಾಲ್ ಮಾಡಿ. ಇದು ಸಿಂಗಲ್ ಪಾನಿ ಬರುತ್ತೆ, 1 ಎಕರೆ 5 ಗುಂಟೆ. ಟೋಟಲ್ ಇದು 1 ಎಕರೆ 9 ಗುಂಟೆ ಇರೋದು. ಅದರಲ್ಲಿ ಅವ್ರು 5 ಗುಂಟೆ ದಾರಿಗೆ ಇಟ್ಕೊಂಡು 1 ಎಕರೆ 5 ಗುಂಟೆ ಕೊಡ್ತಾರೆ. ಅವ್ರು 4 ಗುಂಟೆ ದಾರಿಗೆ ಇಟ್ಕೋತಾರೆ. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳ್ಳೆ ವಾಟರ್ ಬಿಲ್ಟ್ ಇರೋ ಅಂತ ಏರಿಯಾ. ಡೈರೆಕ್ಟು ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಸಿಂಪಲಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಒಳ್ಳೆ ಜಾಗ, ಅದ್ಭುತವಾಗಿದೆ ಜಾಗ ಮಾತ್ರ. ಒಳ್ಳೆ ರೆಡ್ ಸಾಯಿಲ್ ಬರುತ್ತೆ. ದಯವಿಟ್ಟು ತೊಗೊಳೋರು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ ಸರ್. ಫೋನ್ ಮಾಡಿ ಎಲ್ಲಿ ಬರುತ್ತೆ, ಅವ್ರ ಹತ್ರ ಬರುತ್ತೆ ಎಲ್ಲ ಕೇಳೋಕ್ಕೆಲ್ಲ ಹೋಗ್ಬಿಡಿ. ಸುಮ್ಮನೆ ಯಾಕೆ ನಿಮ್ಮ ಟೈಮ್ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಗೋದು ಬೇಡ. ಇದು ನಿಮಗೆ ಒಳ್ಳೆ ಸ್ಕ್ವೈರ್ ಸ್ಟೆಪಲ್ಲಿ ಬರುತ್ತೆ. ನಿಮ್ಗೆ ಬಾಕ್ಸ್ ಸ್ಟೆಪ್ ಇದೆ ಜಾಗ. ನಿಮ್ಗೆ ಆರಾಮ್ಸೆ ಜಾಗನೂ ಕೂಡ ಒಳ್ಳೆ ಹೈಟ್ ಆಗಿದೆ ಸರ್. ಜಾಗನ ಮಾಡಿ ಒಳ್ಳೆ ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ. ಅವಾಗಲೇ ತೋರಿಸ್ದಂಗೆ ಒಳ್ಳೆ ವೆದರ್. ಎಲ್ಲ ನಿಮಗೆ ಊಟಿ ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಎಲ್ಲ ಬರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ಲು ನೋಡಿ. ತೋರಿಸ್ತಾ ಎಂಜಾಯ್ ಮಾಡಿ ನೋಡಿ. ಒಳ್ಳೆ ಎಲ್ಲ ಅಕ್ಕಪಕ್ಕ ಎಲ್ಲ ಒಳ್ಳೆ ಗುಡ್ಡ ನೇಚರು ತುಂಬ ಚೆನ್ನಾಗಿದೆ. ಇದು ಯೋಗ ಸ್ಕೂಲ್ಗಳು ಮಾಡ್ಕೊಳ್ಳೋರ್ಗಂತೂ ಇನ್ನೂ ಅದ್ಭುತವಾಗಿರೋಂಥ ಜಾಗ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ವಾಟರ್ ಬೆಲ್ಟು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಲೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಅದೇ ಜಾಗ ಒಂದು 2 ಕಿಲೋಮೀಟ್ರ್ ಅಂತರದಲ್ಲಿದೆ. ವಾಟರ್ ಬೆಲ್ಟ್ ಎಲ್ಲ ನಿಮ್ಗೆ ಒಂದು
150 200 ಅಡಿಗೆ ಸಿಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೊಡ್ಡ ಲೇಕ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಕಂಟಿನ್ಯೂಷನ್ ಮಾಡಿದಾರೆ, ಜಾಗ ಮಾತ್ರ ಒಳ್ಳೆ ಬೊಂಬಟಾಗಿದೆ ಸರ್. ಒಳ್ಳೆ ಸೂಪರ್ ಜಾಗ, ಆರಾಮಾಗಿ ಒಂದು ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರು ಕಣ್ಣು ಮುಚ್ಕೊಂತ ಹೋಗ್ಬೋದು ಜಾಗನ. ಅದ್ಭುತ ಆಗಿದೆ. ಟೌನ್ ಬಿಟ್ಟು ಗುಂಡ್ಲುಪೇಟೆ ಟೌನ್ಗೆ ಒಂದು 10 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಜಾಗದಿಂದ ಒಂದು 5 ರಿಂದ 6 ಕಿಲೋಮೀಟ್ರ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು.